ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಗೌತಮ್ ಅವರು ತನ್ನ ಮಗಳನ್ನ ಕರ್ಕೊಂಡು ಬರ್ತಾರೆ. ಆಗ ಆ ಹುಡುಗಿ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ಆಗ ಗೌತಮ್ ಅವರು ಸ್ಲಿಪ್ಪರ್ನ ಹೋಗ್ಬಿಟ್ಟು ಒಂದು ಕಡೆ ಬಿಡ್ತಾರೆ. ಆಗ ಅವಳು ಗೌತಮನ ನೋಡ್ಬಿಟ್ಟು ತಾನು ಕೂಡ ತನ್ನ ಸ್ಲಿಪ್ಪರ್ನ ಅದೇ ಕಡೆನೇ ಬಿಟ್ಬಿಟ್ಟು ಕೂತ್ಕೊಳ್ತಾಳೆ. ಆಗ ಗೌತಮ್ ಅವರು, ಪುಟ ಯಾಕೆ ಈ ರೀತಿ ಇದೆಯಾ, ಏನಾದ್ರು ತಿಂತೀಯಾ, ಹೋಗ್ಬಿಟ್ಟು ಮುಖ ತೊಳ್ಕೊಂಬರ್ತೀಯಾ, ಏನಾದ್ರು ಮಾಡ್ಕೊಡ್ತೀನಿ ತಿಂತೀಯಾ ನೀನು ಅಂತ ಕೇಳ್ತಾರೆ. ಆಗ ಆ ಹುಡುಗಿ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ. ಆಗ ಗೌತಮ್ ಅವರು, ಸರಿ ಆಯಿತು ಪುಟ, ನೀನು ಇಲ್ಲೇ ಇರು, ನಾನೇ ಹೋಗ್ಬಿಟ್ಟು ಫ್ರೆಶ್ ಅಪ್ ಹೋಗಿ ಬರ್ತೀನಿ, ಸ್ವಲ್ಪ ಹೊತ್ತಷ್ಟೇ ಅಂತ ಹೇಳ್ಬಿಟ್ಟು ಬರ್ತಾರೆ. ನಂತರ ಬಂದ್ಬಿಟ್ಟು ಅನ್ನ ಮತ್ತು ಸಾಂಬಾರು ಇಬ್ಬರಿಗೂ ಕೂಡ ರೆಡಿ ಮಾಡ್ತಾರೆ. ಆಗ ಅವಳು ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ. ಅನ್ನ ಸಾಂಬಾರು ರೆಡಿ ಮಾಡ್ತಾ ಇರಬೇಕಾದ್ರೆ ಅವಳು ಸಡನ್ನಾಗಿ ಮಲಗಿಬಿಡ್ತಾಳೆ. ಆಗ ಕೆಲಸ ಎಲ್ಲ ಮುಗಿದ್ಮೇಲೆ ಗೌತಮ್ ಅವರು ಅವಳ ಹತ್ರ ಬರ್ತಾರೆ. ಅಯ್ಯೋ ಮಲಗಿಬಿಟ್ಟಿದ್ದಾಳಲ್ಲ, ಮಲಗಿಬಿಟ್ಟು ಎದ್ದರೆ ಫ್ರೆಶ್ ಅಪ್ ಆಗ್ತಾಳೆ, ಆವಾಗ ಸ್ವಲ್ಪ ಚೆನ್ನಾಗಿ ಮಾತಾಡ್ಬೋದು ಅಂತ ಯೋಚನೆ ಮಾಡ್ತಾ ಆಗ ಹೋಗ್ಬಿಟ್ಟು ಹೆಬ್ಬರಿಸ್ತಾರೆ. ಸಡನ್ನಾಗಿ ಬೆಚ್ಚ ಬೀಳ್ತಾಳೆ. ಪುಟ ಏನಿಲ್ಲ, ನಾನು ಪುಟ ಹೆದರ್ಕೋಬೇಡ ಅಂತ ಹೇಳ್ಬಿಟ್ಟು ತಲೆ ಸೋರ್ಬಿಟ್ಟು ಅನ್ನ ಸಾಂಬಾರು ಮಾಡಿದ್ದೀನಿ, ಊಟ ಮಾಡ್ತೀಯಾ ನೀನು ಅಂತ ಕೇಳ್ತಾರೆ. ಆಗ ಅವಳೇನು ಕೂಡ ಮಾತಾಡೋದಿಲ್ಲ. ಆಗ ಗೌತಮ್ ಅವರು, ಏನು ತಿಂತೀಯಾ, ಏನಾದ್ರು ತಿಂತೀಯಾ, ಹಾಲು ಕುಡಿತೀಯಾ ಏನು ಅಂತ ಕೇಳ್ತಾ ಇರ್ತಾರೆ. ಆಗ ಅಲ್ಲಿ ಫ್ರಿಡ್ಜ್ ಮೇಲೆ ಗೌತಮ್ ಅವರು ಬಾಳೆಹಣ್ಣು ಮತ್ತು ಫ್ರೂಟ್ಸ್ನ ಇಟ್ಟಿರ್ತಾರೆ. ಆಗ ಆ ಹುಡುಗಿ ಇದ್ದವಳು ಬಾಳೆಹಣ್ಣನ್ನ ನೋಡ್ತಾಳೆ. ಬಾಳೆಹಣ್ಣ ನೋಡ್ಬಿಟ್ಟು ಹೋಗ್ಬಿಟ್ಟು ಬಾಳೆಹಣ್ಣು ತೊಗೊಂಬಂದು ತಿಂತಾಳೆ. ಅದನ್ನು ನೋಡ್ಬಿಟ್ಟು ಗೌತಮ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸರಿ ಪುಟ, ತಿನ್ನು ಪುಟ, ನಿನಗಿಷ್ಟ ಆಯಿತಾ, ಇನ್ನೂ ತಿಂತೀಯ ನೀನು, ತಿನ್ನು, ನಿನ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನು ಅಂತ ಹೇಳ್ತಾ ಇರ್ತಾರೆ. ಆಗ ಅವಳು ತುಂಬಾ ಖುಷಿಯಿಂದ ಬಾಳೆಹಣ್ಣು ಕೂಡ ತಿಂತಾಳೆ. ನಂತರ ಗೌತಮ್ ಅವರು, ಹಾಲೇನಾದ್ರು ಕುಡಿತೀಯಾ, ಹಾಲಲ್ಲ ನಿನಗೆ ಬಾದಾಮ್ ಹಾಲು ಮಾಡ್ಕೊಂಬರ್ತೀನಿ, ನಿನಗೆ ಶಕ್ತಿ ಜಾಸ್ತಿ ಬರುತ್ತೆ ಆಯಿತಾ ಅಂತ ಹೇಳ್ಬಿಟ್ಟು ಆಗ ಗೌತಮ್ ಅವರು ಹಾಲು ಕಾಯಿಸೋದಕ್ಕೆ ಅಂತ ಹೋಗ್ತಾರೆ. ಈ ಕಡೆ ಅವಳು ಏನು ಮಾತಾಡದೆ ಸೈಲೆಂಟಾಗಿ ಗೊಂಬೆ ಹಿಡ್ಕೊಂಡು ಸುಮ್ಮನೆ ಕೂತಿರ್ತಾಳೆ. ಆಗ ಗೌತಮ್ ಅವರು ಹಾಲು ಕೂಡ ಕಾಯಿಸ್ಬಿಟ್ಟು ಬಾದಾಮ್ ಹಾಲನ್ನ ರೆಡಿ ಮಾಡಿಕೊಂಡು ತಗೊಂಬಂದು ಕೊಡ್ತಾರೆ. ಆಗ ಅವಳು ಹಾಲು ಕುಡಿದೆ ಸುಮ್ಮನೆ ಕೂತಿರ್ಬೇಕಾದ್ರೆ ಆಗ ಗೌತಮ್ ಅವರು, ಕುಡಿ ಪುಟ, ಏನು ಯೋಚನೆ ಮಾಡ್ತಾ ಇದೆಯಾ, ಹಾಲನ್ನು ಕುಡಿ ನೀನು ಅಂತ ಹೇಳ್ತಾರೆ. ಆಗ ನಿಧಾನವಾಗಿ ಎದ್ಬಿಟ್ಟು ಕಿಚನ್ಗೆ ಹೋಗ್ತಾಳೆ. ಕಿಚನ್ಗೆ ಹೋಗ್ಬಿಟ್ಟು ಲೋಟನ ತಗೊಂಡ್ಬಿಟ್ಟು ಅಲ್ಲಿ ಕಿಚನ್ನಲ್ಲಿ ಲೋಟನ ನೀಟಾಗಿ ತೊಳ್ಕೊಂಬಿಟ್ಟು ಬರ್ತಾಳೆ. ಲೋಟ ತೊಳೆದಿದ ನಂತರ ಬಂದ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಕೂಡ ಒರೆಸ್ತಾ ಇರ್ತಾಳೆ. ಆಗ ಗೌತಮರ್ಗೆ ತಾನು ಹಿಂದೆ ಮಾಡ್ತಾ ಇರೋಂಥ ಕೆಲಸ ಕೂಡ ನೆನಪಾಗುತ್ತೆ. ಅವರು ಕೂಡ ಒಂದು ಗ್ಲಾಸನ್ನು ತಗೊಂಡ್ರೆ ನೀಟಾಗಿ ಎಲ್ಲ ಒರೆಸ್ಕೊಂಡು ಆಮೇಲೆ ಯೂಸ್ ಮಾಡ್ತಿದ್ರಂತೆ. ಅದೇ ನೆನಪು ಮಾಡಿಕೊಂಡು ನಗ್ತಾ ಇರ್ತಾರೆ. ಇವಳು ಕೂಡ ಇದೇ ರೀತಿ ಮಾಡ್ತಾಳಲ್ವಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಆ ಹುಡುಗಿ ಟಿಶ್ಯೂನಲ್ಲಿ ಲೋಟನ ಒರೆಸ್ಕೊಂಬಂದ್ಬಿಟ್ಟು ನಂತರ ಗೌತಮ್ ಅವ್ರು ಕೊಟ್ಟಿರೋ ಗ್ಲಾಸಲ್ಲಿದ್ದಂಥ ಹಾಲನ್ನು ಹಾಕ್ಕೊಂಡು ಕುಡಿತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು ಆಗ ಗೌತಮ್ ಅವರು, ಏನು ಪುಟ, ನಿನಗೂ ಇದೇ ಥರ OCD ಇದೆಯಾ ಅಂತ ಹೇಳ್ಬಿಟ್ಟು ನಗ್ತಾ ಹೋಗ್ತಾರೆ. ಆಗ ಗೌತಮ್ ಅವರು ಅವಳಿಗೋಸ್ಕರ ಅನ್ನ ಸಾರು ರೆಡಿ ಮಾಡ್ಕೊಂಡು ತಗೊಂಬರೋಣ ಅಂತ ಹೋಗ್ಬಿಡ್ತಾರೆ. ಆಗ ಪ್ಲೇಟನ್ನು ತಗೊಂಡ್ಬಿಟ್ಟು ಅವಳಿದ್ರಿಗೇ ಟಿಶ್ಯೂನ ತಗೊಂಡು ಒರೆಸ್ತಾರೆ. ನೋಡು, ನಿನಗೆ ಇಷ್ಟನಾ, ಓಕೆನಾ, ನೀನು ಅಂದ್ಕೊಂಡಾಗೇ ಕ್ಲೀನಾಗೆ ಒರೆಸಿದ್ದೀನಿ ಸರಿನಾ ಅಂತ ಹೇಳ್ಬಿಟ್ಟು ಅನ್ನ ಸಾಂಬಾರು ತೊಗೊಂಬಂದು ಅವಳ ಹತ್ರ ತೊಗೊಂಬಂದು ಕೊಡ್ತಾರೆ. ತಿನ್ನಪ್ಪ ಪುಟ್ಟ ಅಂತ ಹೇಳ್ತಾರೆ. ಆಗ ಅವಳು ಬೇಡ ಅಂತ ಹೇಳ್ತಾರೆ. ಯಾಕೆ ಪುಟ್ಟ, ತಿನ್ನಪ್ಪ ಪ್ಲೀಸ್, ಸ್ವಲ್ಪ ತಿನ್ನು ಅಂತ ಹೀಗೆ ಹೇಳ್ತಾ ಇರ್ತಾರೆ. ಆಗ ಅವಳಿದ್ದಳು ಹಾಡು ಹೇಳ್ಬೇಕು ನನಗೋಸ್ಕರ ಅಂತ ಕೇಳ್ಕೊಳ್ತಾಳೆ. ಗೌತಮ್ ಅವ್ರು ಕೂಡ ಸರಿ ಆಯಿತು, ನಿನಗೋಸ್ಕರ ಹಾಡು ಹೇಳ್ಬಿಟ್ಟು ನಾನೇ ತಿನ್ನಿಸ್ತೀನಿ ಅಂತ ಹೇಳ್ಬಿಟ್ಟು ತಿನ್ನಿಸೋದಕ್ಕೆ ಶುರು ಮಾಡ್ತಾರೆ. ಗೌತಮ್ ಅವ್ರಿಗೆ ತನ್ನ ತಾಯಿ ಕೂಡ ನೆನಪಾಗ್ತಾರೆ. ತನ್ನ ತಾಯಿ ಚಿಕ್ಕವರಿದ್ದಾಗ ಏನು ಹಾಡು ಹೇಳಿರ್ತಾರೋ ಅದೇ ಹಾಡನ್ನು ಅವಳಿಗೂ ಕೂಡ ಹೇಳಿ ಊಟ ಮಾಡಿಸ್ತಾರೆ. ನಂತರ ಗೌತಮ್ ಅವ್ರ ಮಗಳು ತುಂಬಾ ಖುಷಿಯಿಂದ ಊಟ ಮಾಡ್ತಾರೆ. ಊಟ ಎಲ್ಲ ಕಂಪ್ಲೀಟ್ ಆದಮೇಲೆ ಗೌತಮ್ ಮತ್ತು ಅವಳು ಇಬ್ಬರು ಕೂಡ ಆರಾಮಾಗಿ ಖುಷಿಯಾಗಿ ಮಲ್ಕೊಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಮಲ್ಲಿ ಅವರು ಆಕಾಶ್ನ ಕರ್ಕೊಂಡ್ಬಂದು ಹೊರಗಡೆ ಬಂದಿರ್ತಾರೆ. ಈ ಕಡೆ ಭೂಮಿಕಾ ಅವ್ರ ತಂದೆ ಮತ್ತು ತಾಯಿ ಇಬ್ಬರು ಕೂಡ ವೆಜಿಟೇಬಲ್ನ ತಗೊಳ್ತಾ ಇರ್ತಾರೆ. ಅವರು ಕೂಡ ಹೊರಗಡೆ ಬಂದಿರ್ತಾರೆ. ಆಗ ಅಷ್ಟರಲ್ಲಿ ಮಲ್ಲಿ ಅವರು ಅವರಿಬ್ಬರನ್ನ ನೋಡ್ಬಿಡ್ತಾರೆ. ಇವಾಗ ಹೇಗಾದರೂ ಮಾಡಿ ಆಕಾಶ್ ಜೊತೆ ಅವರಿಬ್ಬರು ಮಾತಾಡಬೇಕಲ್ವಾ, ಅವರಿಬ್ಬರು ಸ್ವಲ್ಪ ಸಮಯ ಕಳಿಬೇಕಲ್ವಾ, ಈ ರೀತಿ ಏನಾದ್ರು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾರೆ. ಆಗ ಮಲ್ಲಿ ಅವರು, ಡಾರ್ಲಿಂಗ್, ನಾನು ನಿನಗೆ ಒಂದು ಟಾಸ್ಕ್ ಕೊಡ್ತೀನಿ, ಮಾಡ್ತೀಯಾ ಅಂತ ಹೇಳ್ತಾರೆ. ಆಗ ಏನು ಟಾಸ್ಕು ಅಂತ ಆ ಹುಡುಗ ಕೇಳ್ತಾರೆ. ಆಗ ಮಲ್ಲಿ ಅವರು, ನೋಡು ಅಲ್ಲಿ ಕಾಣಿಸ್ತಿದಾರ ಅಜ್ಜ ಅಜ್ಜಿ ಇಬ್ಬರು ಕಾಣಿಸ್ತಾ ಇದ್ದಾರೆ ತಾನೇ, ಅವ್ರನ್ನ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರ್ಬೇಕು ನೀನು ಅಂತ ಹೇಳ್ತಾರೆ.
ಆಗ ಆಕಾಶ್ ಇದನು, ಅಲ್ಲ ಡಾರ್ಲಿಂಗ್, ನಾನು ಯಾಕೆ ಅವ್ರನ್ನ ಮಾತಾಡಿಸ್ಬೇಕು? ಅವ್ರಿಗೆ ನನಗೆ ಅಜ್ಜ ಅಜ್ಜಿನಾ ಅಥವಾ ರಿಲೇಟಿವ್ಸಾ ಅಥವಾ ಫ್ರೆಂಡ್ಸಾ ಯಾರವರು? ನಾನು ಯಾಕೆ ಮಾತಾಡಿಸ್ಬೇಕು ಅಂತ ಕೇಳ್ತಾ ಇರ್ತಾನೆ. ನಾನು ನಿನಗೆ ಟಾಸ್ಕ್ ಅಂತ ಹೇಳಿದೆ ಅಲ್ವಾ, ನೀನು ಹೋಗಿ ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರಬೇಕು, ಅದೇ ನಾನು ನಿನಗೆ ಕೊಡ್ತಾರೆ ಟಾಸ್ಕು ಅಂತ ಹೇಳ್ತಾರೆ. ಆಗ ಆಕಾಶ್ ಇದ್ದವನು, ಇಲ್ಲ ಡಾರ್ಲಿಂಗ್, ನನಗೆ ಅದೆಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ. ಸರಿ ಬಿಡು, ನಿನಗೆ ಧೈರ್ಯ ಇದ್ದರೆ ನಾನು ಕೊಟ್ಟಿರೋ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತೀಯ, ಇಲ್ಲ ಅಂತಂದರೆ ನಿನಗೆ ಧೈರ್ಯನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ ಅಂತ ಹೇಳ್ತಾರೆ. ಆಗ ಆಕಾಶ್ ಇದ್ದವನು, ಸರಿ ಮಲ್ಲಿ ಡಾರ್ಲಿಂಗ್, ನೀನು ಹೇಳ್ದಾಗೇನೆ ಮಾಡ್ತೀನಿ, ನೋಡ್ತಿರೋ ನಾನು ಹೇಗೆ ಟಾಸ್ಕನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅಷ್ಟೊತ್ತಿಗೆ ಭೂಮಿಕಾ ಅವ್ರ ತಂದೆ ತಾಯಿ ಇಬ್ಬರು ಕೂಡ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಹೊರಗಡೆ ಬರ್ತಾ ಇರ್ತಾರೆ. ಆಗ ಆಕಾಶದವನು ಹೋಗ್ಬಿಟ್ಟು ಅಲ್ಲಿ ಅವ್ರ ಹತ್ರ ಜೇಬಿಂದ ಅಮೌಂಟನ್ನು ಬೀಳಿಸ್ಬಿಟ್ಟು, ನೋಡಿ ತಾತ, ನೀವು ದುಡ್ಡನ್ನು ಬೀಳ್ಸಿದಿರಲ್ವಾ ಅಂತ ಹೇಳ್ಬಿಟ್ಟು ಕೆಳಗಡೆ ಬೀಳ್ಸಿದಂಥ ದುಡ್ಡನ್ನು ತಗೊಂಡ್ಬಿಟ್ಟು ಅವ್ರ ಕೈಗೆ ಕೊಡ್ತಾರೆ. ಆಗ ಏನು ಪುಟ, ನನ್ನ ದುಡ್ಡ ಇಲ್ವಲ್ಲ ಅಂತ ಹೇಳ್ತಾರೆ. ಒಂದ್ಸಲ ನೋಡ್ಕೊಳ್ರಿ ಅಂತ ಕೂಡ ಭೂಮಿಕಾ ಅವ್ರ ತಾಯಿ ಹೇಳ್ತಾರೆ. ಆಗ ಭೂಮಿಕಾ ಅವರಪ್ಪ ನೋಡ್ಕೊಳ್ತಾರೆ, ಜೇಬಲ್ಲಿ ಹೌ ಪುಟ, ನಂದೇ ಪುಟ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಆಗ ನೋಡಿ, ನೀವು ತುಂಬಾ ಹುಷಾರಾಗಿ ದುಡ್ಡನ್ನು ಇಟ್ಕೋಬೇಕು, ಈ ಕಾಲದಲ್ಲಿ ದುಡ್ಡನ್ನು ಸಂಪಾದನೆ ಮಾಡೋದು ತುಂಬಾ ಕಷ್ಟ ಹೋತಾ ಅಂತ ಹೇಳ್ತಾರೆ. ಇಷ್ಟು ಚಿಕ್ಕ ಹುಡುಗಾಗಿ ಎಷ್ಟು ತಿಳುವಳಿಕೆಯಿಂದ ಇದೆಯಾ ನೀನು, ಎಷ್ಟು ಒಳ್ಳೆ ಬುದ್ಧಿ ಇದೆ ನಿನಗೆ ಅಂತ ಭೂಮಿಕಾ ಅವ್ರ ತಾಯಿ ಹೊಗಳ್ತಾ ಇರ್ತಾರೆ. ಆಕಾಶ್ ಇದ್ದವನು, ನಾನು ಈ ಮಾತನ್ನ ನಿಮ್ಗೆ ಹೇಳ್ತಾ ಇದ್ದೀನಿ, ಈ ಮಾತು ನನಗೆ ಹೇಳಿರೋದು ನಮ್ಮಮ್ಮ ಅಂತ ಹೇಳ್ತಾರೆ. ಹೌದಾ, ನಿಮ್ಮಮ್ಮನ ಹೆಸರೇನು, ಯಾರ ಜೊತೆ ಬಂದಿದ್ದೀಯ ನೀನು ಅಂತ ಹೇಳ್ತಾರೆ. ಆಗ ಆಕಾಶ್ ಇದ್ದವನು, ನಾನು ನಮ್ಮ ಚಿಕ್ಕಮ್ಮನ ಜೊತೆ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಅಂತ ಮಲ್ಲಿ ಕಡೆ ನೋಡ್ತಾನೆ. ಆಗ ಮಲ್ಲಿ ಅವರು ಇರೋದಿಲ್ಲ. ನಾನು ಬಂದಿದ್ದೀನಿ, ಆದರೆ ಅವರು ಕಾಣಿಸ್ತಾನೆ ಇಲ್ಲ ನಮ್ಮಮ್ಮ ಅಂತ ಹೇಳ್ತಾರೆ. ನಿಮ್ಮಮ್ಮನ ಹೆಸರೇನು ಹೇಳು ಪುಟ ಅಂತ ಕೇಳ್ತಾರೆ. ಆಗ ಮಲ್ಲಿಗೆ ಅಂತ ಹೇಳ್ತಾರೆ. ಸರಿ ಆಯಿತು, ನಂಬರ್ ಹೇಳು, ಅವ್ರಿಗೆ ಫೋನ್ ಮಾಡೋಣ ಅಂತ ಭೂಮಿಕಾ ಅವ್ರ ತಂದೆ ಕೇಳ್ತಾರೆ. ಆಗ ಆಕಾಶ್ ನಂಬರ್ ಕೂಡ ಹೇಳ್ಬಿಟ್ಟು ಮಲ್ಲಿ ಜೊತೆ ಮಾತಾಡ್ತಾನೆ. ಹಲೋ ಡಾರ್ಲಿಂಗ್, ಎಲ್ಲಿದ್ಯಾ ನೀನು, ನಾನು ನೋಡ್ತಾನೆ ಇದ್ದೀನಿ, ಎಲ್ಲೋ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಮಲ್ಲಿ ಅವರು, ಅವ್ರ ಕಡೆ ಫೋನ್ ಕೊಡು, ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿಕಾ ಅವ್ರ ತಂದೆ ಜೊತೆ ಮಾತಾಡೋದಕ್ಕೆ ಕೇಳ್ತಾರೆ. ಆಗ ನಿಮ್ಮ ಮಗ ಕೇಳ್ತಿದ್ದಾನೆ, ಎಲ್ಲಿದ್ದೀರಾ ನೀವು ಅಂತ ಹೇಳ್ತಾರೆ. ನಾನು ಅವನ್ನ ಹುಡ್ಕೊಂಡು ಈ ಕಡೆ ಬಂದ್ಬಿಟ್ಟಿದ್ದೀನಿ, ಅವ್ನು ಎಲ್ಲಿದ್ದಾನೆ, ನಿಮ್ಮ ಜೊತೆ ಇದ್ದಾನ, ಎಲ್ಲಿದ್ದೀರಾ ನೀವು ಅಂತ ಹೇಳ್ತಾರೆ. ಆಗ ಇರೋ ಅಡ್ರೆಸ್ನ ಕೂಡ ಭೂಮಿಕಾ ಅವ್ರ ತಂದೆ ಮಲ್ಲಿಗೆ ಹೇಳ್ತಾರೆ. ಆಗ ಮಲ್ಲಿ ಅವರು, ಸರಿ ಆಯಿತು, ನೀವು ಅಲ್ಲೇ ಇರಿ, ಹತ್ರನೇ ಸ್ವಲ್ಪ ಹೊತ್ತು ಇಟ್ಕೊಂಡಿರಿ, ನಾನು ಬರ್ತೀನಿ, ನಾನು ಅವನ್ನ ಹುಡುಕೊಂಡು ಇಲ್ಲೇ ಬಂದೆ, ಆದರೆ ಅವ್ನು ಕಾಣಿಸ್ಲೇ ಇಲ್ಲ, ಹುಡುಕಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಫೋನ್ ಇಡ್ತಾರೆ. ಆಗ ಆಕಾಶ್ ಏನಂದ್ರು ಅಂತ ಕೇಳ್ತಾರೆ. ನಿನ್ನೆ ಹುಡುಕ್ತಾ ಇದ್ದಾರಂತಲ್ಲೋ ನಿಮ್ಮಮ್ಮ ಅಂತ ಹೇಳ್ತಾರೆ. ಏನೋ ಮಲ್ಲಿ ಡಾರ್ಲಿಂಗ್ ಈ ರೀತಿ ಹೇಳಿದ್ರ ಅಂತ ಆಕಾಶು ಕೂಡ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಗೌತಮ್ ಅವರು ಏನೋ ಕೆಲಸ ಮಾಡ್ತಾರೆ. ಅಷ್ಟರಲ್ಲಿ ಪಕ್ಕದ ಮನೆಯವರು ಬರ್ತಾರೆ. ಗೌತಮ್ ಸರ್, ನನಗೆ ವೈಫೈ ಕನೆಕ್ಟ್ ಮಾಡಬೇಕಾಗಿತ್ತು, ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಅಂತ ಲ್ಯಾಪ್ಟಾಪ್ನ ತೊಗೊಂಡು ಬರ್ತಾರೆ. ಹಾಗೆ ಗೌತಮ್ ಅವರು, ಸರಿ ಆಯಿತು ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿರುವಂಥ ಹೆಲ್ಪನ್ನು ಮಾಡಿಕೊಡ್ತಾರೆ. ಆಗ ಅಲ್ಲಿದ್ದಂಥ ಹುಡುಗಿನ ಕೂಡ ನೋಡ್ತಾರೆ. ಆಗ ಸರ್ ಯಾರಿದು ಅಂತ ಕೇಳ್ತಾರೆ. ಅವಳ ಹೇಳ್ತೀನಿ ಬಿಡು, ಆಮೇಲೆ ನೀನು ಅದೇನು ಕೆಲಸ ಮುಗಿಸು ಬಂದ್ಲು ಅಂತ ಹೇಳ್ತಾರೆ. ಬಂದಿರೋ ವ್ಯಕ್ತಿ ಗೌತಮ್ ಮಗಳನ್ನ ಹಾಯ್ ಅಂತ ಮಾತಾಡಿಸ್ತಾರೆ. ಆಗ ಅವಳೇನೂ ಕೂಡ ಮಾತಾಡೋದಿಲ್ಲ. ಏನು ಸರ್ ಮಾತೇ ಆಡ್ತಿಲ್ಲ, ಸೀರಿಯಸ್ ಪಾರ್ಟಿನಾ ಅಂತ ಕೇಳ್ತಾರೆ. ಆಗ ಗೌತಮ್ ಅವರು, ಸೀರಿಯಸ್ ಪಾರ್ಟಿ ಅಷ್ಟೇ ಅಲ್ಲ, ತುಂಬ ಸೀರಿಯಸ್ ಪಾರ್ಟಿ ಅಂತ ಹೇಳ್ತಾರೆ. ಆಗ ಹೌದಾ ಸರ್, ಹೋಗ್ಲಿ ಬಿಡಿ ಅಂತ ಸುಮ್ಮನಾಗ್ತಾರೆ. ನಂತರ ಆ ವ್ಯಕ್ತಿ ಹಾಯ್ ಪುಟ ಅಂತ ಕೂಡ ಮಾತಾಡಿಸ್ತಾರೆ. ಆದ್ರೆ ಅವಳು ಏನು ಮಾತಾಡದೆ ಸೈಲೆಂಟ್ ಆಗಿರ್ತಾಳೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಗೌತಮ್ ಮಗಳ ಹತ್ರ ಶೇಕ್ ಹ್ಯಾಂಡ್ ಕೂಡ ಮಾಡ್ಕೊಳ್ತಾರೆ. ಆಗ ಆ ಹುಡುಗಿನೂ ಕೂಡ ತುಂಬಾನೇ ಖುಷಿಯಿಂದ ಶೇಕ್ ಹ್ಯಾಂಡ್ ಮಾಡ್ತಾರೆ. ಅದನ್ನ ನೋಡ್ಬಿಟ್ಟು ಗೌತಮ್ ಅವರು ತುಂಬಾನೇ ಖುಷಿ ಪಡ್ತಾರೆ. ನಂತರ ಗೌತಮ್ ಅವ್ರು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಅಂಗಡಿಗೆ ಹೋಗ್ತಾರೆ. ಆಗ ಅವಳಿಗೆ ಬ್ರಷು ಮತ್ತು ಹಾಲು ಎಲ್ಲ ಕೂಡ ತೊಗೊಂಡು ಬರ್ತಾರೆ. ನೋಡು, ನಿನಗೋಸ್ಕರ ಬ್ರಷ್ ಎಲ್ಲ ತೊಗೊಂಬಂದಿದ್ದೀನಿ, ನಿನಗೆ ಇಷ್ಟ ಆಗುತ್ತೆ ಅಲ್ವಾ, ಇದು ತುಂಬಾ ನೀಟಾಗಿದೆ, ನೀನು ಹೋಗ್ಬಿಟ್ಟು ಬ್ರಷ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಬಾ ಅಂತ ಹೇಳಿ ಕಳಿಸ್ತಾರೆ. ಆಗ ಅವಳು ಗೌತಮ್ ಹೇಳಿದಾಗೇ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗಿ ಬರ್ತಾಳೆ. ಆಗ ಗೌತಮ್ ಅವರೇ ಸ್ವತಃ ಕೂರಿಸ್ಕೊಂಡು ತಲೆ ಬಾಚಿ ಜಡೆ ಎಲ್ಲ ಹಾಕಿ ರೆಡಿ ಮಾಡ್ತಾರೆ. ಕಡೆ ಮಲ್ಲಿ ಅವರು ಭೂಮಿಕಾಗೆ ಫೋನ್ ಮಾಡ್ಬಿಟ್ಟು, ಅಕ್ಕರೆ ನೀವು ಎಲ್ಲಿದ್ದೀರಾ, ನಾನು ಒಂದು ಲೊಕೇಶನ್ನ ಕಳಿಸಿದ್ದೀನಿ, ಅಲ್ಲಿಗೆ ನೀವು ಇಮಿಡಿಯೇಟಾಗಿ ಬನ್ನಿ ಅಕ್ಕರೆ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಕೂಡ ಬರ್ತಾರೆ. ಮಲ್ಲಿ, ನೀನು ಇಲ್ಲೇನು ಮಾಡ್ತಾ ಇದೆಯಾ, ಯಾಕೆ ನನಗೆ ಬರೋದಕ್ಕೆ ಹೇಳಿದೆ ಅಂತ ಕೇಳ್ತಾರೆ. ಆಗ ತನ್ನ ತಂದೆ ತಾಯಿನ ತೋರಿಸ್ತಾರೆ. ಅಲ್ಲಿ ಆಕಾಶ್ ಕೂಡ ಇರ್ತಾರೆ. ಅದು ನೋಡ್ಬಿಟ್ಟು ತುಂಬಾ ಖುಷಿ ಪಡ್ತಾರೆ. ಮಲ್ಲಿ, ಏನು ಮಾಡ್ತಾ ಇದೆಯಾ ನೀನು, ಎಲ್ಲ ವಿಷಯನೂ ಹೇಳ್ಬಿಟ್ಟ, ಅಪ್ಪು ಯಾರು ಅಂತ ಅವನಿಗೆ ಗೊತ್ತಾಗ್ಬಿಡ್ತಾ ಅಂತ ಕೇಳ್ತಾರೆ. ಆಗ ಮಲ್ಲಿ ಅವರು, ಅಕ್ಕಾರೆ ಆ ಥರ ಏನೂ ಇಲ್ಲ, ಸುಮ್ಮನೆ ಅವ್ರ ಜೊತೆ ಆಡ್ತಿದ್ದಾರೆ ಅಷ್ಟೇ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವ್ರ ತಂದೆ ತಾಯಿ ಇಬ್ಬರು ಕೂಡ ಆಕಾಶ್ನ ಕರ್ಕೊಂಡು ಹೋಗ್ಬಿಟ್ಟು ಪಾರ್ಕಲ್ಲಿ ಕೂರಿಸಿ ಅವನಿಗೆಲ್ಲ ಥರ ಗೇಮ್ಸ್ಗಳ್ನ ಆಡಿಸ್ತಾ ಇರ್ತಾರೆ. ಭೂಮಿಕಾ ಅವರು ದೂರನೇ ನಿಂತ್ಕೊಂಡು ಫುಲ್ ಖುಷಿಯಾಗಿ ನಗ್ತಾ ಇರ್ತಾರೆ. ಭೂಮಿಕಾ ಅವರು ತನ್ನ ಮಗ ಆಕಾಶ್ನ ಮತ್ತೆ ತನ್ನ ತಂದೆ ತಾಯಿನ ಮಾತಾಡ್ಸೋದಕ್ಕೆ ಅಂತ ಟ್ರೈ ಮಾಡ್ತಾನೆ ಇರ್ತಾರೆ. ಈ ಕಡೆ ಗೌತಮ್ ಅವರು ಅವಳನ್ನ ರೆಡಿ ಮಾಡಿಕೊಂಡು ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿದ್ದಂಥ ಜನ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ನೀರು ತುಂಬಾನೇ ಕಷ್ಟ ಅಪ್ಪ, ನೀರಿಗಂತೂ ಪರದಾಡೋದೇ ಆಯಿತು ಅಂತ ಜನಗಳೆಲ್ಲ ಮಾತಾಡ್ಕೊಳ್ತಾ ಇರ್ತಾರೆ.
ಇಬ್ರು ತಾತಂದ್ರು ಕೂಡ ನಿಂತಿರ್ತಾರೆ. ಆಗ ಗೌತಮ್ ಅವರು ತನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಒಂದು ಕೈಯಲ್ಲಿ ಒಂದು ಮಚ್ಚೆ ಇರುತ್ತೆ, ಅದು ತ್ರಿಶೂಲ ಮಚ್ಚೆ ಆಗಿರುತ್ತೆ. ಆಗ ಇನ್ನೊಬ್ಬ ತಾತ ಇದ್ದವರು ಆ ಮಚ್ಚೆನ ನೋಡ್ತಾನೆ ಇರ್ತಾರೆ. ಆಗ ಪಕ್ಕದಲ್ಲಿದ್ದವರು ಕೇಳ್ತಾರೆ, ಏನೋ ಆ ಹುಡುಗಿನ ಆ ರೀತಿ ನೋಡ್ತಾ ಇದೆಯಲ್ಲ, ಯಾಕೆ ಅಂತ ಕೇಳ್ತಾರೆ. ಅವಳ ಕೈಯಲ್ಲಿ ನೋಡು ಮಚ್ಚೆ ಇದೆ, ಅದು ತ್ರಿಶೂಲ ಮಚ್ಚೆ, ತುಂಬಾ ಶಕ್ತಿ ಅಂತ ಮಚ್ಚೆ. ಅವಳು ಸಾಮಾನ್ಯವಾದ ಹುಡುಗಿ ಅಲ್ಲ, ತುಂಬಾ ಶಕ್ತಿ ಇರೋವಂಥ ಹುಡುಗಿ, ಮತ್ತೆ ತುಂಬಾನೇ ಅದೃಷ್ಟವಂತ ಹುಡುಗಿ ಅಂತ ಇರೋ ಮಚ್ಚೆ ಬಗ್ಗೆ ಹೇಳ್ತಾ ಇರ್ತಾರೆ. ಈ ಮಚ್ಚೆ ಇರೋದ್ರಿಂದನೇ ಗೌತಮ್ ಅವ್ರಿಗೆ ತನ್ನ ಮಗಳು ಅನ್ನೋ ವಿಷಯ ಆದಷ್ಟು ಬೇಗನೆ ಗೊತ್ತಾಗುತ್ತೆ ಅಂತ ಇದರಿಂದ ತೋರಿಸ್ತಾ ಇದ್ದಾರೆ. ಆಗಿತ್ತು ಈ ವಿಡಿಯೋ. ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.